ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ಜೈ ಬಜರಂಗಬಲಿ ಅಂತ ಎಲ್ಲರೂ ಕಮೆಂಟ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡಿ. ಮೇಷರಾಶಿಯವರ ಜೀವನವನ್ನೇ ಬದಲಾಯಿಸಬಲ್ಲ ಅತ್ಯಂತ ಪ್ರಮುಖ ದಿನಗಳ ಬಗ್ಗೆ ಮಾತನಾಡುತ್ತಾ ಇದ್ದೇವೆ. ಹೌದು, ಮೇ 25 ಮತ್ತು ಮೇ 26 ಇವೆರಡೂ ನಿಮ್ಮ ಜೀವನದ ಡೈರಿಯಲ್ಲಿ ಬರೆದಿಟ್ಟುಕೊಳ್ಳಬಹುದಾದ ಅತ್ಯಂತ ಮಹತ್ವದ ದಿನಾಂಕಗಳು. ನಿಮ್ಮ ಪ್ರತಿಯೊಂದು ಗುಟ್ಟು ಬಯಲಾಗದಿದ್ದರೆ ಆಮೇಲೆ ಕೇಳಿ. ಮೇಷರಾಶಿಯವರೇ, ಈ ಗ್ರಹಗಳ ಚಲನೆ ನಿಮಗೆ ಯಾವ ಮುನ್ಸೂಚನೆಯನ್ನು ನೀಡ್ತಾ ಇದೆ ಅಂತ ಇವತ್ತು ನಾವು ಸಂಪೂರ್ಣವಾಗಿ ತಿಳಿತಾ ಇದ್ದೇವೆ. ನಿಮ್ಮ ಬೆನ್ನ ಹಿಂದೆ ನಡೆಯುತ್ತಿರುವ ರಹಸ್ಯಗಳು, ನಿಮ್ಮ ಆಪ್ತರೇ ನಿಮ್ಮಿಂದ ಮುಚ್ಚಿಡುತ್ತಿರುವ ಸತ್ಯಗಳು ಮುಂಬರುವ 48 ಗಂಟೆಗಳಲ್ಲಿ ಒಂದೊಂದಾಗಿ ಕಳಚಿ ಬೀಳುತ್ತೆ. ನಕ್ಷತ್ರಗಳ ನಡುವೆ ಈ 2 ದಿನಗಳಲ್ಲಿ ನಿಮ್ಮನ್ನು ಬೆರಗುಗೊಳಿಸುತ್ತೆ. ಈ ಸಮಯದಲ್ಲಿ ಗ್ರಹಗಳ ಸ್ಥಿತಿ ಮತ್ತು ಮೇಷರಾಶಿಯ ಪರಿಸ್ಥಿತಿಯನ್ನು ನೋಡೋದಾದರೆ, ನಿಮ್ಮ ರಾಶಾಧಿಪತಿಯಾದ ಮಂಗಳ ಗ್ರಹವು ಸಾಹಸ ಮತ್ತು ಶಕ್ತಿಯ ಸಂಕೇತ ಆಗಿದೆ. ಆದರೆ ಈ ಮೇ 25 ಮತ್ತು 26ರಂದು ಚಂದ್ರನ ಸಂಚಾರ ಹಾಗೂ ರಾಹುಕೇತುಗಳ ವಿಶೇಷ ದೃಷ್ಟಿಯಿಂದಾಗಿ ನಿಮ್ಮ ರಾಶಿಯ ರಹಸ್ಯ ಭಾವ ಮತ್ತು ಶತ್ರು ಸ್ಥಾನಗಳ ಮೇಲೆ ತೀವ್ರ ಪ್ರಭಾವ ಉಂಟಾಗಲಿದೆ. ಇದರ ನೇರ ಅರ್ಥ ಏನಪ್ಪಾ ಅಂದರೆ, ನಿಮ್ಮ ಕಣ್ಣಿಗೆ ಮಣ್ಣು ಎರಚೋದಕ್ಕೆ ನೋಡುತ್ತಿದ್ದವರ ನಿಜವಾದ ಮುಖವಾಡ ಇನ್ನು ಮುಂದೆ ಕಳಚಿ ಬೀಳುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಅಥವಾ ನಿಮ್ಮ ಸ್ವಂತ ಸ್ನೇಹ ವಲಯದಲ್ಲಿ ಯಾರಾದರೂ ನಿಮ್ಮ ಹೆಸರನ್ನು ಹಾಳು ಮಾಡೋದಕ್ಕೆ ಪಿತೂರಿ ನಡೆಸಿದರೆ, ಈ 48 ಗಂಟೆಗಳಲ್ಲಿ ಸ್ವತಃ ಅವರೇ ಬಂದು ಸತ್ಯವನ್ನು ಒಪ್ಪಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆದರೆ ನೆನ್ಪಿಡಿ, ಶನಿದೇವರ ಕಣ್ಣು ಕೂಡ ನಿಮ್ಮ ಕರ್ಮಗಳ ಮೇಲಿದೆ. ನೀವು ಯಾರಿಗಾದರೂ ಅನ್ಯಾಯ ಮಾಡಿದರೆ ಅಥವಾ ಯಾವುದೋ ಒಂದು ದೊಡ್ಡ ಸತ್ಯವನ್ನು ಇಷ್ಟು ದಿನ ಮುಚ್ಚಿಟ್ಟಿದ್ರೆ, ಅದು ಕೂಡ ಈಗ ಸಾರ್ವಜನಿಕವಾಗಿ ಬಯಲಾಗುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈಗ ನಿಮ್ಮ ವೃತ್ತಿ ಜೀವನ ಮತ್ತು ವ್ಯಾಪಾರದ ಬಗ್ಗೆ ಮಾತನಾಡೋದಾದರೆ, ಮೇಷರಾಶಿಯ ಉದ್ಯೋಗಸ್ಥರಿಗೆ ಆಫೀಸಲ್ಲಿ ರಾಜಕೀಯವು ಜಿದ್ದಾಜಿದ್ದಿನ ಹಂತ ತಲುಪಬಹುದು. ನೀವು ಜವಾಬ್ದಾರಿಯಿಂದ ಮಾಡಿದ ಕೆಲಸದ ಕ್ರೆಡಿಟ್ ಅಥವಾ ಯಶಸ್ಸನ್ನು ಕದಿಯೋದಕ್ಕೆ ನಿಮ್ಮ ಸಹೋದ್ಯೋಗಿಗಳು ಪ್ರಯತ್ನ ಮಾಡ್ತಿರ್ಬೋದು. ಆದರೆ ಧೃತಿಗೆಡಬೇಡಿ. ಮೇ 25ರ ಸಂಜೆ ವೇಳೆಗೆ ಸತ್ಯ ಏನು ಅಂತ ನಿಮ್ಮ ಮೇಲಾಧಿಕಾರಿಗಳ ಮುಂದೆ ಸಾಬೀತಾಗುತ್ತೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುತ್ತೆ ಮತ್ತು ನಿಮ್ಮ ವಿರೋಧಿಗಳ ಪೋಲ್ ಅಂದರೆ ಅವರ ಕುತಂತ್ರ ಬಯಲಾಗುತ್ತೆ. ಇನ್ನು ವ್ಯಾಪಾರ ಅಥವಾ ಬಿಸ್ನೆಸ್ ಮಾಡುವವರು ಈ 2 ದಿನಗಳಲ್ಲಿ ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಬೇಕಾದಾಗ ಅಥವಾ ಹಣಕಾಸಿನ ವಹಿವಾಟು ನಡೆಸಬೇಕಾದಾಗ 100ಕ್ಕೆ 100 ಪಾರದರ್ಶಕತೆಯನ್ನು ಕಾಯ್ದುಕೊಳ್ಬೇಕು. ಮೇ 26ರಂದು ಹಳೆಯ ಬಾಕಿ ಹಣ ಅಥವಾ ಗುಪ್ತ ಹೂಡಿಕೆಗೆ ಸಂಬಂಧಿಸಿದ ಸತ್ಯವೊಂದು ಹೊರಬರೋದ್ರಿಂದ ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯ ಮಾಡಬಹುದು. ಶಾರ್ಟ್ಕಟ್ ಅಥವಾ ಆತ್ಮ ಅಡ್ಡದಾರಿಯಲ್ಲಿ ಹಣ ಗಳಿಸುವ ಆಸೆಗೆ ಬಿದ್ದರೆ ತಕ್ಷಣ ಅದನ್ನು ಬಿಟ್ಬಿಡಿ. ಈ ಸಮಯದಲ್ಲಿ ದೊಡ್ಡ ಮಟ್ಟದ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕೋಬೇಕಾದ ಪರಿಸ್ಥಿತಿ ಬರಬಹುದು. ಎಚ್ಚರವಾಗಿರಿ. ಇನ್ನು ಮುಂದಿನದಾಗಿ ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನದ ಬಗ್ಗೆ ಹೇಳೋದಾದರೆ, ಮೇಷರಾಶಿಯವರ ಸಂಬಂಧಗಳ ವಿಷಯದಲ್ಲಿ ಈ 2 ದಿನಗಳು ಅತ್ಯಂತ ನಿರ್ಣಾಯಕ ಆಗಿರುತ್ತೆ. ದೀರ್ಘಕಾಲದಿಂದ ನಿಮ್ಮ ಸಂಗಾತಿ ನಿಮ್ಮಿಂದ ಏನನ್ನಾದರೂ ಮುಚ್ಚಿಟ್ಟಿದ್ರೆ ಅಥವಾ ನೀವು ಅವರ ಬಳಿ ಏನನ್ನಾದರೂ ಮರೆಮಾಚ್ತಾ ಇದ್ರೆ, ಈ 2 ದಿನಗಳಲ್ಲಿ ಆ ಎಲ್ಲ ರಹಸ್ಯಗಳು ಹೊರಬಂದು ಹಾಲಿಗೆ ಹಾಲು ನೀರಿಗೆ ನೀರು ಎಂಬಂತೆ ಪರಿಸ್ಥಿತಿ ಸ್ಪಷ್ಟವಾಗುತ್ತೆ. ಪತಿ ಪತ್ನಿಯರ ನಡುವೆ 3ನೇ ವ್ಯಕ್ತಿಯ ಪ್ರವೇಶದಿಂದ ತಪ್ಪು ಗ್ರಹಿಕೆ ಏನಾದರೂ ಉಂಟಾಗಿದ್ರೆ ಅದು ಈಗ ದೂರವಾಗುತ್ತೆ. ಸತ್ಯವು ಕೆಲವೊಮ್ಮೆ ಕಹಿಯಾಗಿರ್ಬೋದು ಮತ್ತು ಆರಂಭದಲ್ಲಿ ಕೋಪ ಕೂಡ ತರಿಸಬಹುದು. ಕೋಪದ ಬದಲು ತಾಳ್ಮೆಯಿಂದ ಪರಿಸ್ಥಿತಿಯನ್ನು ನಿಭಾಯಿಸಿ ಎನ್ನುವುದು ನನ್ನ ಸಲಹೆ. ಈ ಸತ್ಯದ ದರ್ಶನವು ನಿಮ್ಮ ಭವಿಷ್ಯದ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತೆ. ಇಲ್ಲಿ ಗುಟ್ಟು ಬಯಲಾಗೋದು ಅಂತಂದರೆ ಕೇವಲ ಬೇರೆಯವರ ರಹಸ್ಯಗಳಷ್ಟೇ ಅಲ್ಲ, ಇದು ನಿಮ್ಮ ಸ್ವಂತ ಆತ್ಮಾವಲೋಕನದ ಒಂದು ಸಮಯ ಕೂಡ ಹೌದಾಗಿರುತ್ತೆ. ನೀವು ದೀರ್ಘಕಾಲದಿಂದ ನಿಮ್ಮ ಆರೋಗ್ಯದ ನಿರ್ಲಕ್ಷ್ಯದ ವಿಷಯದಲ್ಲೋ ಅಥವಾ ನಿಮ್ಮ ಕೆಲವು ತಪ್ಪು ಹವ್ಯಾಸಗಳ ವಿಷಯದಲ್ಲೋ ನಿಮಗೆ ನೀವು ಸುಳ್ಳು ಹೇಳಿಕೊಂಡು ಸಮಾಧಾನ ಪಡ್ಕೊಂಡಿರ್ಬೋದು. ಆದರೆ ಮೇ 25 ಮತ್ತು 26ರಂದು ನಿಮ್ಮ ಅಂತರಾತ್ಮದ ಧ್ವನಿ ನಿಮ್ಮನ್ನು ಎಚ್ಚರಿಸುತ್ತೆ. ಇನ್ನು ಮುಂದೆ ಯಾವುದೇ ನೆಪಗಳು ನಡೆಯೋದಿಲ್ಲ ಮತ್ತು ಜೀವನದ ಶಿಸ್ತನ್ನು ಅಳವಡಿಸಿಕೊಳ್ಳಲೇಬೇಕು ಎಂಬ ಸತ್ಯ ನಿಮಗೆ ಮನವರಿಕೆ ಆಗುತ್ತೆ. ಈ ದಿನಗಳ ನಕಾರಾತ್ಮಕ ಗ್ರಹಗಳ ಪ್ರಭಾವವನ್ನು ಶಾಂತಗೊಳಿಸಿ ಶುಭ ಫಲಗಳನ್ನು ಪಡೆಯೋದಕ್ಕೆ ನೀವು ಕೆಲವು ಸರಳ ಪರಿಹಾರಗಳನ್ನು ಮಾಡಿಕೊಳ್ಬೇಕು. ಮೊದಲನೇದಾಗಿ, ನಿಮ್ಮ ರಾಶಾಧಿಪತಿಯಾದ ಮಂಗಳನ ಉಗ್ರತೆಯನ್ನು ಮತ್ತು ಶತ್ರುಗಳ ಕಾಟವನ್ನು ತಗ್ಗಿಸೋದಕ್ಕೆ ಪ್ರತಿದಿನ ಹನುಮಾನ್ ಚಾಲಿಸ ಪಠಿಸಿ. ಎರಡನೆಯದಾಗಿ, ಶನಿದೇವರ ಕೃಪೆಗಾಗಿ ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ಭಕ್ತಿಯಿಂದ ಜಪಿಸಿ. ಎಲ್ಲಕ್ಕಿಂತ ಮುಖ್ಯವಾಗಿ ಈ 2 ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬೇಡಿ ಮತ್ತು ಯಾರನ್ನ ವಂಚಿಸೋದಕ್ಕೆ ಹೋಗಬೇಡಿ. ಈ ಸಮಯದಲ್ಲಿ ಆಡುವ ಸಣ್ಣ ಸುಳ್ಳು ಕೂಡ ಮುಂದೆ ದೊಡ್ಡ ಆಪತ್ತಾಗಿ ನಿಮ್ಮನ್ನು ಕಾಡಬಹುದು. ಬಡವರಿಗೆ ಅಥವಾ ಅಗತ್ಯ ಇರೋರಿಗೆ ಕಪ್ಪು ಎಳ್ಳು ಅಥವಾ ಉದ್ದಿನ ಬೇಳೆಯನ್ನು
ಎಣ್ಣೆಯನ್ನು ದಾನ ಮಾಡಿ. ಹಾಗಾಗಿ ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಬರಲಿರುವ ಈ ದೊಡ್ಡ ಬದಲಾವಣೆ ಮತ್ತು ಸತ್ಯದ ದರ್ಶನಕ್ಕೆ ಸಿದ್ಧರಾಗಿ. ಮೇ 25 ಮತ್ತು 26ರ ಸಮಯ ನಿಮ್ಮ ಕಣ್ಣ ಮುಂದಿನ ಭ್ರಮೆಯನ್ನು ದೂರ ಮಾಡಿ ಒಂದು ಹೊಸ ಬೆಳಕನ್ನು ತೋರಿಸಲಿದೆ. ಸತ್ಯವನ್ನು ಮುಕ್ತವಾಗಿ ಸ್ವೀಕರಿಸಿ, ಯಾಕೆಂದರೆ ಸತ್ಯವೇ ನಿಮ್ಮನ್ನು ಎಲ್ಲ ಬಂಧನಗಳಿಂದ ಮುಕ್ತಗೊಳಿಸುತ್ತೆ. ನಿಮಗೆ ಈ ಮಾಹಿತಿ ನಿಖರ ಮತ್ತು ಉಪಯುಕ್ತ ಅನಿಸಿದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಮರೆಯದೆ ಕಮೆಂಟ್ ಬಾಕ್ಸಲ್ಲಿ ಜೈ ಶನಿದೇವ ಅಥವಾ ಜೈ ಬಾಬಾ ಜೈ ಬಜರಂಗಬಲಿ ಅಂತ ಬರೀರಿ. ನಿಮ್ಮ ರಾಶಿಯ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳನ್ನು ತಿಳಿಯೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.